Good morning, my dear students. Last class we have discussed regarding the electronic configuration. So electronic configuration antantandre the distribution of electrons into different orbitals, right? So based upon their capacity. So as we know, s orbital can accommodate maximum of 2 electrons, p orbital can accommodate maximum of 6 electrons, px ಒಳಗೆ 2 ಎಲೆಕ್ಟ್ರಾನ್, py ಒಳಗೆ 2 ಎಲೆಕ್ಟ್ರಾನ್ ಮತ್ತು pz ಒಳಗೆ 2 ಎಲೆಕ್ಟ್ರಾನ್. ಸೊ ಟೋಟಲಿ p orbital can accommodate totally 6 electron. d orbital can accommodate maximum of 10 electrons. Similarly f can accommodate maximum of 14 electrons. ಹೌದಾ? So this we have all discussed. And also ನಾನು ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ ರಿಗಾರ್ಡಿಂಗ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಂತಂದು. ಸೊ ಅದರೊಳಗೆ ಒಂದು ಉದಾಹರಣೆ ಹೋಮ್ವರ್ಕ್ ಇದೆ. ಹೀಲಿಯಮು, ಆಕ್ಸಿಜನು, ಕಾರ್ಬನು, ಕ್ಲೋರಿನು, ಪೊಟ್ಯಾಷಿಯಂ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಸಾಲ್ವ್ ಮಾಡಿ ಕಳಿಸಿದಾರೆ. ಇಟ್ಸ್ ಎ ಗುಡ್ ರೆಸ್ಪಾನ್ಸ್ ಫ್ರಮ್ ಆಲ್ ಆಫ್ ಯು. ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಒಂದು ಕಾಮನ್ ಆಗಿ ಡೌಟ್ ಕೇಳಿದ್ದಾರೆ, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಹೀಲಿಯಂ. ಸೊ ಅವರಿಗೆಲ್ಲ ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋ ನೋಡಿ ನಾನು ಅದರೊಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದು. ಸೊ ವಿಲ್ ಎಕ್ಸ್ಪ್ಲೇನ್ ವಿತ್ ರೆಸ್ಪೆಕ್ಟ್ ಟು ಹೀಲಿಯಂ. ಸೊ ಈ ಎಲಿಮೆಂಟ್ಸ್ ನಾನು ನಿಮ್ಗೆ ಏನು ಬರ್ಕೊಟ್ಟಿದ್ದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಈ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ನ ವಾಟ್ ಯು ಟು ಡೂ ಈಸ್ ರೈಟ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮತ್ತು ಯಾವ ಗ್ರೂಪ್ ಯಾವ ಪೀರಿಯಡ್ ಅಂತಂದು ನೀವು ನಿಮಗೆ ಹೇಳಬೇಕಂತಂದು ನಾನು ವರ್ಕ್ ಕೊಟ್ಟಿದ್ದೆ. ಸೊ ಹೀಲಿಯಂ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ರೈಟ್ ಬೇಸ್ಡ್ ಅಪಾನ್ ಇಟ್ಸ್ ಕಾನ್ಫಿಗರೇಷನ್ ಆ್ಯಂಡ್ ಕಾನ್ಫಿಗರೇಷನ್ ಮೇಲೆ ನಾವು ಗ್ರೂಪ್ ಮತ್ತು ಪೀರಿಯಡ್ ಕಂಡುಹಿಡಿಯಕ್ಕೆ ಹೋದ್ರೆ ಅದು ಬೇರೆ ಬರುತ್ತೆ. ಸೊ ಐ ಎಕ್ಸ್ಪ್ಲೇನ್ ಯು ವಾಟ್ ಇಸ್ ದಟ್. ಇಲ್ಲಿ ಹೀಲಿಯಂ ಒಳಗೆ ಅಕಾರ್ಡಿಂಗ್ ಟು ದ ಕಾನ್ಫಿಗರೇಷನ್ ಇಟ್ ಕ್ಯಾನ್ ಹ್ಯಾವ್ ಇದರ ಅಟಮಿಕ್ ನಂಬರು 2. ಸೊ 2 ಇರೋದ್ರಿಂದ ಕಾನ್ಫಿಗರೇಷನ್ ಏನು ಬರ್ತದೆ, 1s2. ಹೌದಾ? ಸೊ 1s2. ಸೊ 1s2 ಅಂತಂದ್ರೆ ಯೂಶಲಿ ns2. ಸೊ ns2 ಅಂತಂದ್ರೆ ಇಟ್ ಬಿಲಾಂಗ್ಸ್ ಟು ಸೆಕೆಂಡ್ ಗ್ರೂಪ್ ಆಗಬೇಕಾಯಿತು ಅಂಡ್ ಫಸ್ಟ್ ಪೀರಿಯಡ್, ರೈಟ್? ಸೊ ಇಟ್ ಬಿಲಾಂಗ್ಸ್ ಟು ಫಸ್ಟ್ ಪೀರಿಯಡ್. ಇಟ್ಸ್ ಕರೆಕ್ಟ್, ರೈಟ್? ಬಟ್ ಇಲ್ಲಿ ಗ್ರೂಪ್ ನಾವು ವಿ ಆರ್ ನಾಟ್ ಟೇಕಿಂಗ್ ದ ಗ್ರೂಪ್ ಆಸ್ ಎ ಸೆಕೆಂಡ್ ಗ್ರೂಪ್. ಸೆಕೆಂಡ್ ಗ್ರೂಪ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಂಗಿಲ್ಲ ಹೀಲಿಯಂಗೆ. ಯಾಕಂತಂದ್ರೆ ದಿಸ್ ಇಸ್ ದ ಓನ್ಲಿ ಎಲಿಮೆಂಟ್ ಎಕ್ಸೆಪ್ಷನಲ್. ಇದು ಒಂದೇ ಎಲಿಮೆಂಟು ಎಕ್ಸೆಪ್ಷನಲ್. ಯಾಕೆ ಎಕ್ಸೆಪ್ಷನಲ್? ಯಾಕಂತಂದ್ರೆ ಹೀಲಿಯಂದ್ರೊಳಗೆ ನೀವು ಆಟಮ್ ನೋಡಿದಾಗ ಇಟ್ ಹ್ಯಾಸ್ ಗಾಟ್ ಓನ್ಲಿ 1 ಶೆಲ್. ಹೌದಾ? ಇದಕ್ಕಿರೋದಂಥದ್ದು ಒಂದೇ 1 ಶೆಲ್. ಈ 1 ಶೆಲ್ ಒಳಗ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟು ಅಕೊಮಡೇಟ್ ಮಾಡ್ಬೋದು? ಇಟ್ ಕ್ಯಾನ್ ಅಕೊಮಡೇಟ್ ಮ್ಯಾಕ್ಸಿಮಮ್ ಆಫ್ 2 electrons. ಸೊ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟು? 2 electrons. ಸೊ ಈ ಶೆಲ್ ಒಳಗೆ ಮ್ಯಾಕ್ಸಿಮಮ್ ಇರಬೇಕಾದದ್ದು 2 electrons and helium is also said to be having 2 electrons. ಸೊ ಒಂದು ರೀತಿಯಿಂದ ಇದು ಇಟ್ ಇಸ್ said to be stable. ಸೊ ಇದು ಸ್ಟೇಬಲ್ ಇರೋದ್ರಿಂದ this helium is being placed in the 18th group. It is being placed in the 18th group of the periodic table. So edake 18th group? Because it is also a stable element, because it has only one shell. In one that ಆ ಶೆಲ್ ಒಳಗ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಇರಬೇಕು. ಆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಅವ. ಸೊ ಹೆನ್ಸ್ ಇಟ್ ಇಸ್ ಸೇಡ್ ಟು ಬಿ ಅ ಸ್ಟೇಬಲ್. ಸೊ ಹೆನ್ಸ್ ಇಟ್ ಇಸ್ ಬೀಂಗ್ ಪ್ಲೇಸ್ಡ್ ಇನ್ ದ 18th ಗ್ರೂಪ್. ಸೊ ದಿಸ್ ಇಸ್ ದ ಒನ್ ಎಕ್ಸೆಪ್ಷನಲ್ ಎಲಿಮೆಂಟ್. ಸೊ ನೋಡ್ಬೇಕಾದ್ರೆ ಉಳ್ಕಿದ ಎಲಿಮೆಂಟ್ಸ್ ನೋಬಲ್ ಗ್ಯಾಸ್ ಯಾವುವು, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಇವೆಲ್ಲ ಮ್ಯಾಕ್ಸಿಮಮ್ ಔಟರ್ ಶೆಲ್ ಒಳಗೆ 8 ಎಲೆಕ್ಟ್ರಾನ್ಸ್ ಅವ. ಬಟ್ ಇಲ್ಲಿ ಹೀಲಿಯಂ ಒಂದೇ ಎಕ್ಸೆಪ್ಷನಲ್. ಎದಕ್ಕಂತಂದ್ರೆ ಇದಕ್ಕಿರುವಂಥದ್ದು ಶೆಲ್ ಒಂದೇ ಒಂದದ, ಅದ್ರ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ 2 ಇರಬೇಕು. It has got 2 electrons. So this is also said to be stable. So hence it is placed in the 18th group. So we are not considering the corresponding second group. ಸೊ ವಿದ್ಯಾರ್ಥಿಗಳೇ, ಸ್ವಲ್ಪ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಗೊಂದಲ ಇತ್ತು. ಏನಂತಂದ್ರೆ ಸರ್ ಇದು ಸೆಕೆಂಡ್ ಗ್ರೂಪ್ ಒಳಗೆ ಇರಬೇಕಾಯ್ತು, ಯಾಕೆ ಇದು 18th ಗ್ರೂಪ್ ಒಳಗೆ ಹೋಗಿದೆ? 18th ಗ್ರೂಪ್ ಎದಕ್ಕೆ ಹೋಗಿದೆ ಅಂತಂದ್ರೆ, ಸೊ ಆ ಹೀಲಿಯಂ ಎಲಿಮೆಂಟಿಗೆ ಇರುವಂಥದ್ದು ನಂಬರ್ ಆಫ್ ಶೆಲ್ಸ್ ಒಂದೇ ಅದ. ಆ ಒಂದು ಶೆಲ್ ಒಳಗೆ ಮ್ಯಾಕ್ಸಿಮಮ್ 2 electrons ಇರಬೇಕು. ಸೊ ಅದ್ರೊಳಗೆ 2 electrons ಅವ. ಸೊ ಅದರಿಂದಾಗಿ ಇದು ಸ್ಟೇಬಲ್ ಆಗಿರೋದ್ರಿಂದ ಇಟ್ ಹ್ಯಾಸ್ ಬೀನ್ ಪ್ಲೇಸ್ಡ್ ಇನ್ ದ 18th ಗ್ರೂಪ್ ಆಫ್ ದ ಪಿರಿಯಾಡಿಕ್ ಟೇಬಲ್. ಸೊ ವಿದ್ಯಾರ್ಥಿಗಳೇ, ಇದೊಂದು ಎಕ್ಸೆಪ್ಷನಲ್ ಎಲಿಮೆಂಟ್. ಹೌದಾ? ಸೊ ಇನ್ ಕ್ವಶನ್ ಹಿಂಗೂ ಕೇಳ್ಬೋದು, ನೋಬಲ್ ಗ್ಯಾಸ್ ಒಳಗೆ ಮ್ಯಾಕ್ಸಿಮಮ್ ಎಲ್ಲ ಔಟರ್ಮೋಸ್ಟ್ ಶೆಲ್ ಒಳಗೆ 8 electrons ಅವ, ಬಟ್ ಹೀಲಿಯಂ ಒಳಗೆ 2 electrons ಅವ. ವೈ ಇಟ್ ಈಸ್ ಪ್ಲೇಸ್ಡ್ ಇನ್ ದ ನೋಬಲ್ ಗ್ಯಾಸ್ ಎಲಿಮೆಂಟ್ ಅಂತ ಕೇಳ್ಬೋದು. ಸೊ ಸಿನ್ಸ್ ಇಟ್ ಹ್ಯಾಸ್ ವಾಟ್ ಓನ್ಲಿ 1 ಶೆಲ್, maximum electrons in that shell should be 2. So adake it is having 2 electrons. So hence it is also a stable element. So adake it is placed in the 18th group athwa it belongs to noble gas element. So configuration nodbekare it is have configuration of 1s2. So yava group yava period antare it belongs to first period, but it is 18th group, not the second group.
ಸೊ ವಿದ್ಯಾರ್ಥಿಗಳೇ, ಈ ಕಾನ್ಸೆಪ್ಟ್ ನಿಮ್ಗೆ ಒಂದು ಸ್ವಲ್ಪ ಕ್ಲಾರಿಫೈ ಆಯ್ತು ಅನ್ಸುತ್ತೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಅಂದರು, ಸರ್ ಇದು ಕಾನ್ಫಿಗರೇಷನ್ ನೋಡಿದ್ರೆ ಸೆಕೆಂಡ್ ಗ್ರೂಪ್ ಬರುತ್ತೆ, ಬಟ್ ಇರೋದು 18 ಗ್ರೂಪ್ ಒಳಗೆ ಎದಕ್ಕಂತಂದು. ಸೊ ಇದೊಂದು ಆನ್ಸರಿಂದ ನಿಮಗೆ ಡೌಟ್ ಕ್ಲಾರಿಫಿಕೇಶನ್ ಆಗಿದೆ ಅಂದ್ಕೊತೀನಿ. ಓಕೆ, ಸೊ ಇನ್ನು ರಿಮೈನಿಂಗ್ ಎಲಿಮೆಂಟ್ಸ್ ನೋಡ್ಬೇಕಾದ್ರೆ ವಿಚ್ ಆರ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲರೂ ವಿದ್ಯಾರ್ಥಿಗಳು ಬರ್ತೀರಾ. ಸೊ ಆಕ್ಸಿಜನ್ ಅಟಮಿಕ್ ನಂಬರ್ 8 ಅದ. 8 ಇತ್ತಂದ್ರೆ 1s2 2s2 2p6, ರೈಟ್. ಸೊ 2p4 ಆಗುತ್ತೆ, ರೈಟ್. ಸೊ 2 4 and 4 8. ಸೊ 2p4 ಅಂತಂದ್ರೆ ಏನಾಗುತ್ತೆ ನೋಡ್ರಿ, 2p1 ಇತ್ತಂದ್ರೆ ಇಟ್ ಬಿಲಾಂಗ್ಸ್ ಟು 13 ಗ್ರೂಪ್, 2p2 ಇತ್ತಂದ್ರೆ 14 ಗ್ರೂಪ್, 2p3 ಇತ್ತಂದ್ರೆ 15 ಗ್ರೂಪ್. ಸೊ ಇಟ್ ಬಿಲಾಂಗ್ಸ್ ಟು 16th ಗ್ರೂಪ್. ಗ್ರೂಪ್ ಯಾವುದು 16th ಆಯಿತು. ಆ್ಯಂಡ್ ಪಿರಿಯಡ್ ಇಟ್ ಬಿಲಾಂಗ್ಸ್ ಟು ಸೆಕೆಂಡ್ ಪಿರಿಯಡ್. ಸೊ ಇದರಿಂದಾಗಿ ಯು ಕ್ಯಾನ್ ಐಡೆಂಟಿಫೈ ಈಸಿಲಿ ವಾಟ್ ಈಸ್ ದ ಎಲಿಮೆಂಟ್ ಬಿಲಾಂಗಿಂಗ್ ಟು ಪಿರಿಯಡ್ ಆ್ಯಂಡ್ ಕರೆಸ್ಪಾಂಡಿಂಗ್ ಗ್ರೂಪ್, ರೈಟ್. ಸೊ ಇನ್ನು ಉಳಿದ ಎಲಿಮೆಂಟ್ಸ್ ನೀವೆಲ್ಲರೂ ಮ್ಯಾಕ್ಸಿಮಮ್ ಸಾಲ್ವ್ ಮಾಡಿದ್ದೀರಾ. ಸೊ ನೋ ಡೌಟ್ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್. ಸೊ ಇನ್ನು ಉಳಿದ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡೋಣಂತ. ಇನ್ನು ಏನಪ್ಪ ಅಂತಂದ್ರೆ ವಾಟ್ ಅಬೌಟ್ ದ ಅದರ್ ಎಲಿಮೆಂಟ್ ಅದ ಇನ್ನೊಂದು ಬ್ಲಾಕ್. ಸೊ ಎಸ್ ಬ್ಲಾಕ್ ಒಳಗ ಇಟ್ ಇನ್ವಾಲ್ವ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪ್, ರೈಟ್. ಸೊ ಎಲಿಮೆಂಟ್ಸ್ ಪಿ ಬ್ಲಾಕ್ ಒಳಗ ಗ್ರೂಪ್ 13 to group 18 group. Now we are going to study with D block elements. So D block elements it involves from group 3 to group 12. So ಹಾಗಿದ್ರೆ ಈ D block element general electronic configuration ಏನು ಹೌದಾ. ಸೊ the general electronic configuration of D block element is n-1 D 1 to 10. ಸೊ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟಿರ್ಬೋದು, 10 ಇರ್ಬೋದು. ಸೊ 1 ಎಲೆಕ್ಟ್ರಾನ್ ಇಂದ 10 ಎಲೆಕ್ಟ್ರಾನ್ಸ್. ns 0 to 2, right. ns 0 to 2. So this is the general electronic configuration for the D block elements. So D block elements in general electronic configuration, you know, n-1 D 1 to 10. So maximum electrons 10 ಇರಬೇಕು, minimum electrons 1 to 10, right. So ns 0 to 2 electrons ಇರಬಹುದು. So this is with respect to the D block elements, and these D block elements are called as these D block elements are called as transition elements. These are called as transition elements. ನೋಡಿ ವಿದ್ಯಾರ್ಥಿಗಳೇ, ಒಂದು ಟರ್ಮ್ ಅದ. ಏನು ಟರ್ಮ್ ಅಂತಂದ್ರೆ ಈ ಡಿ ಬ್ಲಾಕ್ ಎಲಿಮೆಂಟ್ಸಿಗೆ ನಾವು ಏನಂತ ಕರಿತೀವಿ, ಜನರಲ್ ಆಗಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಏನಿದು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಂದ್ರೆ ನಾವು ಪಿರಿಯಾಡಿಕ್ ಟೇಬಲ್ ಒಳಗೆ ನೋಡಿರ್ಬೋದು. ಸೊ ಇನ್ ದ ಪಿರಿಯಾಡಿಕ್ ಟೇಬಲ್, ರೈಟ್. ಸೊ ಇದೊಂದು ಪಿರಿಯಾಡಿಕ್ ಟೇಬಲ್, ರೈಟ್. ಡಿ ಬ್ಲಾಕ್ ಎಲಿಮೆಂಟ್ಸ್ ಏನಿದೆ, ಇದು ಎಸ್, ಇದು ಪಿ, ರೈಟ್. ಈಗ ಇಲ್ಲಿ ಲೆಫ್ಟ್ ಸೈಡ್ ಒಳಗೆ ಇರುವಂತ ಎಲಿಮೆಂಟ್ಸ್ ಎಸ್ ಬ್ಲಾಕ್ ಒಳಗ ಮೋಸ್ಟ್ ಆಫ್ ದೆಮ್ ಆರ್ ಸೇಡ್ ಟು ಬಿ ಮೆಟಲ್ಸ್, ಹೌದಾ. ಇನ್ನು ಪಿ ಬ್ಲಾಕ್ ಒಳಗ ರೈಟ್ ಹ್ಯಾಂಡ್ ಸೈಡ್ ಅದಲ್ಲ, ಮೋಸ್ಟ್ ಆಫ್ ದೆಮ್ ಆರ್ ಸೇಡ್ ಟು ಬಿ ನಾನ್ ಮೆಟಲ್ಸ್, ರೈಟ್. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಒಳಗೆ ಇರುವಂತ ಎಲಿಮೆಂಟ್ಸ್ ಎಲ್ಲ ಮ್ಯಾಕ್ಸಿಮಮ್ ಏನವ ಮೆಟಲ್ಸ್ ಅವ. ಇನ್ನು ಪಿ ಬ್ಲಾಕ್ ಒಳಗೆ ಇರುವಂತ ಎಲಿಮೆಂಟ್ಸ್ ಮ್ಯಾಕ್ಸಿಮಮ್ ಏನವ ನಾನ್ ಮೆಟಲ್ಸ್ ಅವ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ನಾವು ಏನು ಕರಿತೀವಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹಂಗಿದ್ರೆ ಏನು, ವಾಟ್ ಯು ಮೀನ್ ಬೈ ಟ್ರಾನ್ಸಿಷನ್ ಎಲಿಮೆಂಟ್? ಟ್ರಾನ್ಸಿಷನ್ ಎಲಿಮೆಂಟ್ ಅಂದ್ರೆ ಚೇಂಜ್. ಸೊ ಟ್ರಾನ್ಸಿಷನ್ ಅಂದ್ರೆ ಚೇಂಜ್. ಏನ್ ಚೇಂಜ್ ಆಗ್ತದ? ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಆಫ್ ದ ಪಿರಿಯಾಡಿಕ್ ಟೇಬಲ್, when we move from left to right of the periodic table, ಏನಾಗುತ್ತೆ ನೋಡ್ರಿ, ಎಲಿಮೆಂಟ್ಸ್ ಎಲ್ಲ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಮೆಟಲ್ ಇದ್ದಿದ್ವಲ್ಲ ನಾನ್ ಮೆಟಲ್ ಆಗತ್ತವ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಟ್ರಾನ್ಸಿಷನ್ ಅಥವಾ ಚೇಂಜ್ ಅಂತ ಅರ್ಥ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಮೆಟಲ್ಸ್ ಇಂದ ಏನಾಗ್ತದ, ಡಿ ಬ್ಲಾಕ್ ಎಲಿಮೆಂಟ್ಸ್ ಇಂದ ಪಾಸ್ ಮಾಡ್ಕೊಂತ ಹೋದಂಗೆಲ್ಲ ಮೆಟಲ್ಸ್ ಇದ್ದಿದ್ವೆಲ್ಲ ದೇ ಆರ್ ಟರ್ನಿಂಗ್ ಇನ್ ಟು ನಾನ್ ಮೆಟಲ್ಸ್. ಸೊ ದಟ್ಸ್ ವಾಟ್ ವಿ ಸೇ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಸ್ ವಾಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಟ್ರಾನ್ಸಿಷನ್ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳೇ ಏನಂದ್ರೆ ಇಟ್ ಈಸ್ ಅ ಚೇಂಜ್. ಏನ್ ಚೇಂಜ್ ಇಲ್ಲಿ? most of the metals when we move from left to right of the periodic table, they are changing from metals to non-metals. So hence D block elements are said to be a transition elements. So you know hagidre below the periodic table we have another two group of elements which belongs to f orbital. So vidyarthigale ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಿ ವೆದರ್ ದ ಎಲಿಮೆಂಟ್ ಬಿಲಾಂಗ್ ಟು ಎಸ್ ಪಿ ಡಿ ಎಫ್ ಅಂತಂದು? ಲಾಸ್ಟ್ ಶೆಲ್ ಒಳಗೆ ಏನಾದರೂ ನಿಮ್ಮ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಎಸ್ ಒಳಗಿತ್ತಂದ್ರೆ ಇಟ್ ಬಿಲಾಂಗ್ಸ್ ಟು ಎಸ್ ಬ್ಲಾಕ್. ಲಾಸ್ಟ್ ಶೆಲ್ ಒಳಗೆ ಎಲೆಕ್ಟ್ರಾನ್ಸ್ ಏನಾದರೂ ಪಿ ಇತ್ತಂದ್ರೆ
p block elements. Similarly last ಒಳಗೆ electrons d ಇದ್ದಾರೆ d block elements, and last d electron f electrons ಹೋಗಿದ್ರೆ then orbital ಹೋಗಿದ್ರೆ it is f block elements. So in f block ಒಳಗೆ ಬಂದಾಗ it has got two groups of elements, two periods, we call it as lanthanides ಮತ್ತೆ actinides. So ಹಾಗಿದ್ರೆ ಇದು f block elements ಇಂದು ಜನರಲ್ ಕಾನ್ಫಿಗರೇಷನ್ ಏನು? ಈ f block elements ಇಂದು ಕಾನ್ಫಿಗರೇಷನ್ n minus 2 f 0 to maximum ಎಷ್ಟು ಇರ್ಬೋದು f ಆರ್ಬಿಟಲ್ ಒಳಗ ಮ್ಯಾಕ್ಸಿಮಮ್ 14 ಎಲೆಕ್ಟ್ರಾನ್ಸ್ ಇರ್ಬೋದು. ಸೊ ಹಾಗೆ n minus 1 d 0 to 1 ಹಾಗೂ ns 2. ನೋಡ್ರಿ ವಿದ್ಯಾರ್ಥಿಗಳೇ, ಇದೊಂದು ಸ್ವಲ್ಪ ಕಾನ್ಫಿಗರೇಷನ್ ದೊಡ್ಡದಿದೆ. ಸೊ ಏನಂದ್ರೆ f ಬ್ಲಾಕ್ ಆಗಿ ಎಲಿಮೆಂಟ್ಸ್ ಇದ್ದು ಅಂದ್ರೆ ಅದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? n minus 2 f 0 to 14 electrons, n minus 1 d 0 to 1 electrons ಇರುತ್ತೆ d ಆರ್ಬಿಟಲ್ ಒಳಗ, ಹಾಗೂ ಲಾಸ್ಟ್ ಒಳಗ ns2, right? So this is the general electronic configuration for f block elements. So f block elements involves lanthanides ಮತ್ತು actinides, and most of the f block elements are said to be radioactive. ಇದನ್ನು ಸ್ಟಡಿ ಮಾಡ್ತೀವಿ ಅಂತ, ರೈಟ್? ಸೊ ಆಸ್ ವಿ ಗೋ ಆನ್ ವಿತ್ ದ ಕಾನ್ಸೆಪ್ಟ್ ಚಾಪ್ಟರ್ಸ್ ಹೋಗ್ತೀವಿ. ಸೊ ಅದ್ರೊಳಗೆ ನಾವು ಸ್ಟಡಿ ಮಾಡಮಂತ, ರೈಟ್? ಸೊ ಲ್ಯಾಂಥನಮ್, ಆಕ್ಟಿನಾಯ್ಡ್ಸ್, ಆಕ್ಟಿನಮ್, ರೈಟ್ಸ್, ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಅದಕ್ಕೆ ಲ್ಯಾಂಥನಾಯ್ಡ್ಸ್ ಮತ್ತು ಆಕ್ಟಿನಾಯ್ಡ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಇನ್ ಡಿಟೇಲ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ವಿತ್ ರೆಸ್ಪೆಕ್ಟ್ ಟು ದೀಸ್ ಇನ್ ದ ಕಮಿಂಗ್ ಚಾಪ್ಟರ್. ಹೌದಾ? ಸೊ ಇನ್ನು ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೆ ಒಂದು ಹೆಸರಿದೆ, ಏನಂತಂದ್ರೆ ದೀಸ್ ಆರ್ ಕಾಲ್ಡ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಏನ್ ಕರಿತೀವಿ? ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಟ್ರಾನ್ಸಿಷನ್ ಎಲಿಮೆಂಟ್ಸು, ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೆ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸು. ಯಾಕಂತಂದ್ರೆ ಪಿರಿಯಾಡಿಕ್ ಟೇಬಲ್ ಒಳಗ, ಸೊ ವೆನ್ ಐ ಸಿ ದ ಪಿರಿಯಾಡಿಕ್ ಟೇಬಲ್, ರೈಟ್, ಇಲ್ಲಿ 56 ಎಲಿಮೆಂಟ್ ಇದೆ. 57th ಎಲಿಮೆಂಟ್ ಈಸ್ ಗೋಯಿಂಗ್ ಟು ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ಟ್ ವಿತ್ lanthanide, right? So ಅದಕ್ಕೆ ಇದು ಕಂಟಿನ್ಯೂಯೇಷನ್ ಇಲ್ಲಿದೆ. ಸೊ ಅದಕ್ಕೋಸ್ಕರ ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಟ್ರಾನ್ಸಿಷನ್ ಅಂತ ಗೊತ್ತು ನಿಮ್ಗೆ, ದಟ್ ಇಸ್ ಚೇಂಜ್ ಫ್ರಮ್ ಮೆಟಲಿಕ್ ಟು ನಾನ್ ಮೆಟಲಿಕ್ ಕ್ಯಾರೆಕ್ಟರ್. ಸೊ ಇನ್ನರ್ ಟ್ರಾನ್ಸಿಷನ್ ಅಂದ್ರೆ ದಿಸ್ ಇಸ್ ದ ಪಾರ್ಟ್ ಆಫ್ ಕಂಟಿನ್ಯೂಯೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್. ಸೊ ದಿಸ್ ಇಸ್ ಆಲ್ ಇಂಟ್ರೊಡಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಸ್, ಪಿ, ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್. ಸೊ ವಿದ್ಯಾರ್ಥಿಗಳೇ, ನಿಮಗೆ ಕಾನ್ಫಿಗರೇಷನ್ ಅರ್ಥ ಆಯ್ತು ಅನ್ಕೊಂತೀನಿ. ಎನರ್ಜಿ ಲೆವೆಲ್ ಡಯಾಗ್ರಾಮ್ ಕೂಡ ಭಾಳ ಇಂಪಾರ್ಟೆಂಟು. ಸೊ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಇಟ್ಕೊಂಡ್ರೆ ನೀವು ಯಾವುದೇ ಎಲೆಕ್ಟ್ರಾನಿಕ್ ಅಟಾಮಿಕ್ ನಂಬರ್ ಕೊಟ್ಟರು ಕಾನ್ಫಿಗರೇಷನ್ ನೀವು ಬರಿಬಹುದು. ಹೌದಾ? ಸೊ ಇನ್ನು ಜನರಲ್ ಆಗಿ ಎಸ್, ಪಿ, ಡಿ, ಎಫ್ ಬಗ್ಗೆ ಒಂದು ಬ್ಲಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣಂತ. ಎಸ್ ಬ್ಲಾಕ್ ಒಳಗ there are two groups, that is group 1 ಮತ್ತೆ group 2. group 1 ಮತ್ತೆ group 2. ಏನಿದು group 1 ಮತ್ತೆ group 2? group 1 elements of S block elements are called as alkali metals. They are called as what? Alkali metals. ನೋಡಿ ವಿದ್ಯಾರ್ಥಿಗಳೇ, group 1 elements S block ಒಳಗೆ ಇರುವಂತದ್ದು ಯಾವ್ಯಾವು? ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ. ಸೊ ಇವೆಲ್ಲ ಗ್ರೂಪ್ 1 ಎಲಿಮೆಂಟ್ಸ್. ಹೌದಾ? ಈ ಗ್ರೂಪ್ 1 ಎಲಿಮೆಂಟ್ಸ್ಗೆ ನಾವು ಏನು ಕರಿತೀವಿ? ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಏನಿದು ಆಲ್ಕಲಿ ಮೆಟಲ್ಸ್ ಅಂತಂದ್ರೆ, ವೆನ್ ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್, ವೆನ್ ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್, ದೇ ಫಾರ್ಮ್ ಕರೆಸ್ಪಾಂಡಿಂಗ್ ಬೇಸ್ ಅಥವಾ ದೇ ಫಾರ್ಮ್ ಕರೆಸ್ಪಾಂಡಿಂಗ್ ಆಲ್ಕಲಿ. ಸೊ ಅದಕ್ಕೆ ಏನೇನು ಕರಿತೀವಿ? ದೇ ಆರ್ ಕಾಲ್ಡ್ ಆಸ್ ಆಲ್ಕಲಿ ಮೆಟಲ್ಸ್. ಉದಾಹರಣೆ ನೋಡ್ಬೇಕಾದ್ರೆ ಆಲ್ರೆಡಿ ಒಂದು ಉದಾಹರಣೆ ಹೇಳಿದೆ, ಏನಂತಂದ್ರೆ ಸೋಡಿಯಂ. ಸೋಡಿಯಂ ಇಸ್ ಎ ಗ್ರೂಪ್ 1 ಎಲಿಮೆಂಟ್. ಸೊ ಆಲ್ಕಲಿ ಮೆಟಲ್ಸ್ ಅಂದ್ರೆ ಏನು? ವೆನ್ ದೇ ಆರ್ ಡಿಸಾಲ್ವ್ಡ್ ಇನ್ ವಾಟರ್, ಸೊ Na+H2O, ದೇ ಫಾರ್ಮ್ ಕರೆಸ್ಪಾಂಡಿಂಗ್ ಬೇಸ್ ಅಥವಾ ಆಲ್ಕಲಿ. ಸೊ ಇದೇನು ರಿಯಾಕ್ಷನ್ ಆಗತ್ತೆ ರೀ? NaOH. ಸೊ ವಾಟ್ ಇಸ್ ದ ನೇಚರ್ ಹಿಯರ್? NaOH ಅಂದ್ರೆ ಏನ್ರಿ? ಸೊ ಇಟ್ ಇಸ್ ನಥಿಂಗ್ ಬಟ್ ಯುವರ್ ವಾಟರ್ ಮಾಲಿಕ್ಯೂಲ್. ಸೊ ಸಾರಿ, ಇಟ್ ಇಸ್ ನಥಿಂಗ್ ಬಟ್ ಯುವರ್ ಬೇಸ್ ಅಥವಾ ಆಲ್ಕಲಿ. ಸೊ ಅದಕ್ಕೆ ದೇ ಆರ್ ಕಾಲ್ಡ್ ಆಸ್ ವಾಟ್? ಆಲ್ಕಲಿ ಮೆಟಲ್ಸ್. ಸೊ ಇನ್ನು ಪೊಟ್ಯಾಷಿಯಂ ತಗೊಂಡಾಗ ಕೂಡ ಪೊಟ್ಯಾಷಿಯಂ ವಿತ್ ವಾಟರ್, ಇಟ್ ಫಾರ್ಮ್ಸ್ KOH. ಸೊ ಯಾವುದೇ ಗ್ರೂಪ್ 1 ಎಲಿಮೆಂಟ್ಸ್ ತಗೋರಿ, ವೆನ್ ದೇ ಆರ್ ಡಿಸಾಲ್ವ್ಡ್ ವಿತ್ ವಾಟರ್ ಇಟ್ ಫಾರ್ಮ್ಸ್ ಕರೆಸ್ಪಾಂಡಿಂಗ್ ಬೇಸ್ ಅಥವಾ ಕರೆಸ್ಪಾಂಡಿಂಗ್ ಆಲ್ಕಲಿ. ಸೊ ಅದಕ್ಕೆ ಗ್ರೂಪ್ 1 ಎಲಿಮೆಂಟ್ಸ್ಗೆ ನಾವು ಏನು ಕರಿತೀವಿ? ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಹೌದಾ ವಿದ್ಯಾರ್ಥಿಗಳೇ? ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಆಯಿತು ಅಂತ ಅನ್ಕೊಂತೀನಿ, ರೈಟ್? ಆ್ಯಂಡ್ ವಾಟ್ ಅಬೌಟ್ ದ ಗ್ರೂಪ್ 2 ಎಲಿಮೆಂಟ್ಸ್? ಹಾಗಿದ್ರೆ ಗ್ರೂಪ್ 2 ಎಲಿಮೆಂಟ್ಸ್ ಏನಾಯಿತು? Group 2 elements, they are called as alkaline earth metals.
alkaline earth metals. ನೋಡ್ರಿ ವಿದ್ಯಾರ್ಥಿಗಳೇ, ಗ್ರೂಪ್ 1 ಎಲಿಮೆಂಟ್ಸ್ಗೆ ನಾವು ಏನು ಕರಿತೀವಿ? ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಗ್ರೂಪ್ 2 ಎಲಿಮೆಂಟ್ಸ್ಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಸೊ ಗ್ರೂಪ್ 2 ಒಳಗೆ ಯಾವ ಬರ್ತಾವೆ? ಬೆರಿಲಿಯಂ, ರೈಟ್, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ದೀಸ್ ಆರ್ ಆಲ್ ನಥಿಂಗ್ ಬಟ್ ದ ಗ್ರೂಪ್ 2 ಎಲಿಮೆಂಟ್ಸ್. ಆಲ್ಕಲೈನ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ? ಸೊ ಇದು ಆಲ್ಕಲಿ, ಆಲ್ಕಲೈನ್ ಅಂದ್ರೆ ಒಂದೇ. ಏನಂತಂದ್ರೆ when they are made to react with water, it forms corresponding base ಅಥವಾ alkali. Earth metals ಅಂದ್ರೆ they are found in the earth crust, ಭೂಮಿ ಒಳಗ, right, we obtain. For example, magnesium. First, when made to react with water, what does it form? MgOH twice. So MgOH twice ಅಂದ್ರೆ it is an base ಅಥವಾ alkali, ಹೌದಾ? Now this magnesium hydroxide is obtained in the earth crust. So similarly calcium hydroxide it forms. So this is also found in the earth crust. So base aldene ಅಥವಾ alkali aldene, these compounds are usually found in the earth crust. So ಅದಕ್ಕೆ ಏನು ಕರಿತೀವಿ? alkaline earth metals ಅಂತ ಕರಿತೀವಿ. Group 1 elements alkali metals, group 2 elements alkaline earth metals. Both react with water to form an alkali ಅಥವಾ base, but group 2 elements are found in the earth crust, so hence they are called as alkaline earth metals. ಹೌದಾ? ಇನ್ನು coming for p block elements ಒಳಗ, what about the p block elements? So p block elements ಒಳಗ group 16, group 17 ಹಾಗೂ group 18. We are going to discuss with group 16, 17 and 18. This is with p block elements. ಹೌದಾ? So in group 16 elements ಗೆ ನಾವು usually call it as chalcogens. We call it as what? Chalcogens. ಹೌದಾ? ಏನಿದು chalcogens ಅಂದ್ರೆ? ಚಾಲ್ಕೋ ಅಂದ್ರೆ ಓರ್. ಚಾಲ್ಕೋ ಅಂದ್ರೆ ಏನು? ಓರ್. ಜೆನ್ಸ್ ಅಂದ್ರೆ ಫಾರ್ಮಿಂಗ್. So these are usually ore forming elements, right? Group 16 ಒಳಗಿರುವಂತ ಎಲಿಮೆಂಟ್ಸ್ ನೇಚರ್ ಏನು? These are usually ore forming elements. So ಹಾಗಿದ್ರೆ ಉದಾಹರಣೆ, so ಆಕ್ಸಿಜನ್ ಇದೆ, ಸಲ್ಫರ್ ಇದೆ, these two belongs to what? Corresponding group 16 elements. So ಉದಾಹರಣೆಗೆ mercury reacts with sulfur to form HGS. What is HGS? Mercuric sulfide, but it is an ore called as cinnabar. Cinnabar. Right? So similarly, zinc plus sulfur, it forms zinc sulfide. ಹೌದಾ? So what is zinc sulfide? It is an ore called as zinc blende. So ವಿದ್ಯಾರ್ಥಿಗಳಿಗೆ ನೋಡಬಹುದು ನೀವು ಇಲ್ಲಿ ಸಿನೆಬಾರ್, ಜಿಂಕ್ ಬ್ಲೆಂಡೆ. ಸೊ ಹಾಗೆ ವೇರಿಯಸ್ ಎಕ್ಸಾಂಪಲ್. ಸೊ ವಿತ್ ಆಕ್ಸಿಜನ್ ಆಲ್ಸೋ Al2O3. ಹೌದಾ? Al2O3 ಅಂದ್ರೆ ಏನು? ಬಾಕ್ಸೈಟ್ ಓರ್. ಹೌದಾ? Fe2O3 ಹೆಮಟೈಟ್ ಓರ್. ಸೊ ಮ್ಯಾಕ್ಸಿಮಮ್ ಏನು ಗ್ರೂಪ್ 16 ಎಲಿಮೆಂಟ್ಸ್ ಇವೆಲ್ಲ, ಯಾವುದೇ ಎಲಿಮೆಂಟ್ ಕಂಬೈನ್ ಮಾಡಿದ್ರು ಮ್ಯಾಕ್ಸಿಮಮ್ ದೇ ಅಕರ್ ಇನ್ ದ ಓರ್ ಫಾರ್ಮ್. ಸೊ ಅದಕ್ಕೆ ಏನೇನು ಕರಿತೀವಿ? ಚಾಲ್ಕೋ ಜನ್ಸ್ ಅಂತ ಕರಿತೀವಿ. ಚಾಲ್ಕೋ ಅಂತಂದ್ರೆ ಓರು, ಜೆನ್ಸ್ ಅಂದ್ರೆ ಫಾರ್ಮಿಂಗ್. ಸೊ ಹೆನ್ಸ್ ದೇ ಆರ್ ಕಾಮನ್ಲಿ ಕಾಲ್ಡ್ ಆಸ್ ವಾಟ್? ಓರ್ ಫಾರ್ಮಿಂಗ್ ಎಲಿಮೆಂಟ್ಸ್. ಸೊ group 1 element alkali metals, group 2 elements alkaline earth metals, group 16 elements corresponding chalcogens. So chalcogens ಅಂದ್ರೆ ore forming element. So already ಒಂದು ಎಕ್ಸಾಂಪಲ್ ಕೊಟ್ಟಿದೆ ಆಕ್ಸಿಜನ್. ಏನು ಆಕ್ಸಿಜನ್ ಎಕ್ಸಾಂಪಲ್ ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ Al2O3. ಸೊ Al2O3 ಅಂತ ನಿಮಗೆ ಗೊತ್ತಿರೋ ಹಾಗೆ ಇಟ್ ಇಸ್ ಆನ್ ಬಾಕ್ಸೈಟ್ ಓರ್. ಯಾವ ಓರ್ ಇದು? ಬಾಕ್ಸೈಟ್ ಓರ್. ಇದರಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಅಲ್ಯೂಮಿನಿಯಂ ಮೆಟಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಹಾಗೆ Fe2O3 ಇದು ಹೆಮಟೈಟ್ ಓರ್. ಸೊ ಇದು ಕೂಡ ಒಂದು ಆಫ್ ದ ಓರ್. ಇದರಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಐರನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ವಿದ್ಯಾರ್ಥಿಗಳೇ, ಆಕ್ಸಿಜನ್ ಹಾಗೆ ಸಲ್ಫರ್ ಆಫ್ ಗ್ರೂಪ್ 16 ಎಲಿಮೆಂಟ್ಸ್. ಸೊ ಯೂಶಲಿ ಅದರ ನೇಚರ್ ಇರ್ತದೆ, ದೇ ಯೂಶಲಿ ಫಾರ್ಮ್ ಓರ್ಸ್. ಸೊ ಅದಕ್ಕೆ ನಾವು ಏನು ಕರಿತೀವಿ? ಚಾಲ್ಕೋಜನ್ಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಇನ್ನು ಗ್ರೂಪ್ 17 ಎಲಿಮೆಂಟ್ಸ್ಗೆ ಏನಂತ ಕರಿತೀವಿ? What is the group 17 elements called as? These are called as halogens. These are called as halogens. ಏನು halogens ಅಂತಂದ್ರೆ? halo refers to salt. halo ಅಂದ್ರೆ ಏನು? salt ಅಂತ. gens ಅಂದ್ರೆ ಆಲ್ರೆಡಿ ಹೇಳಿನಿ, ಫಾರ್ಮಿಂಗ್ ಅಂತ. ಸೊ these are usually salt forming elements. ಸೊ ಏನು? these are usually salt forming elements. ಸೊ ಉದಾಹರಣೆ ನೋಡ್ಬೇಕಾದ್ರೆ ಗ್ರೂಪ್ 17 ಎಲಿಮೆಂಟ್ಸ್ ಯಾವ್ಯಾವ? ಕ್ಲೋರಿನ್, bromine, etc. So when they are made to react with metals such as potassium, sodium, so ಏನಾಗ್ತದೆ? NaCl
potassium bromide. So what is the nature of these? These are nothing but your salt. So group 17 elements, they react with metals to form corresponding salt. So ಅದಕ್ಕೆ group 17 elements ಗೆ ನಾವು ಏನೇನು ಕರಿತೀವಿ? Salt forming elements ಅಂತ ಕರಿತೀವಿ. ಹೌದಾ ವಿದ್ಯಾರ್ಥಿಗಳೇ? ಸೊ ಗ್ರೂಪ್ 16 ಗೆ ಚಾಲ್ಕೋಜನ್ಸ್ ಅಂದ್ರೆ ಓವರ್ ಫಾರ್ಮಿಂಗ್ ಎಲಿಮೆಂಟ್ಸ್, ಗ್ರೂಪ್ 17 ಗೆ ಹ್ಯಾಲೋಜನ್ಸ್ ಅಂದ್ರೆ ದೀಸ್ ಆರ್ ಸಾಲ್ಟ್ ಫಾರ್ಮಿಂಗ್ ಎಲಿಮೆಂಟ್ಸ್. ಸೊ ಹಾಗಿದ್ರೆ ಗ್ರೂಪ್ 18 ಗೆ ಏನು ಕರಿತೀವಿ? ವಾಟ್ ಯು ಮೀನ್ ಬೈ ಗ್ರೂಪ್ 18 ಎಲಿಮೆಂಟ್ಸ್? ದೇರ್ ಆರ್ ಡಿಫರೆಂಟ್ ನೇಮ್ಸ್ ಫಾರ್ ಗ್ರೂಪ್ 18 ಎಲಿಮೆಂಟ್ಸ್. ನಿಮಗೆ ಗೊತ್ತಿರಬಹುದು. Group 18 elements are also called as noble gas elements. Noble gas elements ಅಂತ ಕರಿತೀವಿ ಅಥವಾ inert gas ಅಂತ ಕರಿತೀವಿ. ಹೌದಾ? ಸೊ zero group elements ಅಂತ ಕರಿತೀವಿ. So there are different names for group 18 elements. ಇನ್ನೇನು? These are also called as noble gas, inert gas elements ಅಥವಾ zero group elements. So noble gas ಅಥವಾ inert gas ಅಂದ್ರೆ unreactive. ಇನರ್ಟ್ ಅಂದ್ರೆ ರಿಯಾಕ್ಟಿವ್ ಇರಂಗಿಲ್ಲ. ಸೊ ಅನ್ರಿಯಾಕ್ಟಿವ್ ಎಲಿಮೆಂಟ್ಸ್. ಸೊ ನೀವು ನೋಡಬಹುದು ನಿಯಾನ್, ಆರ್ಗಾನ್, ಕ್ರಿಪ್ಟಾನ್ ಇವೆಲ್ಲ ನೋಬಲ್ ಗ್ಯಾಸ್ ಯಾವುದೇ ರಿಯಾಕ್ಷನ್ಸ್ ನೀವು ಸ್ಟಡಿ ಮಾಡಂಗಿಲ್ಲ. ಯಾಕಂದ್ರೆ ದೇ ಆರ್ ಆಲ್ರೆಡಿ ಸ್ಟೇಬಲ್. ಸ್ಟೇಬಲ್ ಅಂದ್ರೆ ಏನು? ಲಾಸ್ಟ್ ಶೆಲ್ ಒಳಗ ದೇ ಹ್ಯಾವ್ 8 electrons ಇನ್ ದ ಔಟರ್ ಮೋಸ್ಟ್ ಶೆಲ್. ಸೊ ಜೀರೋ ಗ್ರೂಪ್ ಎಲಿಮೆಂಟ್ಸ್. ಸೊ ಜೀರೋ ಗ್ರೂಪ್ ಅಂದ್ರೆ ಇಟ್ಸ್ ಬ್ಯಾಲೆನ್ಸ್ ಈಸ್ 0. ಸೊ ಔಟರ್ ಮೋಸ್ಟ್ ಶೆಲ್ ಒಳಗೆ 8 ಅದ. ಸೊ 8 - 8 ಇಟ್ ಈಸ್ ಈಕ್ವಲ್ ಟು 0. ಸೊ ಹೆನ್ಸ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಜೀರೋ ಗ್ರೂಪ್ ಎಲಿಮೆಂಟ್ಸ್. ಸೊ ಗ್ರೂಪ್ 18 ಎಲಿಮೆಂಟ್ಸ್ ಗೆ ಉದಾಹರಣೆ ಯಾವುವು? The noble gases like neon, argon, krypton, xenon, etc., radon, etc. Right? So this is with respect to the noble gases, that is group 18 elements. So ಹಾಗಿದ್ರೆ ವಿದ್ಯಾರ್ಥಿಗಳೇ, ಈಗ ನಾವು ಈ ತನಕ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಹಾಗಿದ್ರೆ ಈಗ ನಿಮಗೆ ಇವತ್ತಿನ ಅಸೈನ್ಮೆಂಟ್ ಏನಂತಂದ್ರೆ, ರೈಟ್ ಡೌನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಲಿಮೆಂಟ್ ವಿತ್ ಅಟೋಮಿಕ್ ನಂಬರ್ 25. ರೈಟ್, ವಿತ್ ಅಟಮಿಕ್ ನಂಬರ್ 25 ಹಾಗೂ ವಿತ್ ಅಟಮಿಕ್ ನಂಬರ್ 29. ಹೌದಾ ವಿದ್ಯಾರ್ಥಿಗಳೇ? ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗೆ ಬರೀಬೇಕಂತ ನಿಮ್ಗೆ ಗೊತ್ತದು. ಹೌದಾ? ಸೊ ಹಾಗಿದ್ದಾಗಿ ಸೊ ಅಟಮಿಕ್ ನಂಬರ್ ಏನು ಕೊಟ್ಟಿನಿ? 25 ಮತ್ತೆ 29. ಯಾವ ಎಲಿಮೆಂಟ್ ಇದು? 24 ತೊಗೊಳ್ಳಿ. ಸೊ ದಟ್ ಈಸ್ ಕ್ರೋಮಿಯಂ ಆ್ಯಂಡ್ 29 ಈಸ್ ಕಾಪರ್. Right? So chromium and copper. Right? So these are the two elements. So ಈ element ಇಂದು electronic configurations ನ ನೀವು ಬರೀಬೇಕು. So this is the assignment for you. So in the next class I will discuss there is some speciality with respect to the electronic configuration. ಇದು ಕೂಡ ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ ಇದೆ. ಆ ಎಕ್ಸೆಪ್ಷನಲ್ ಕೇಸ್ ಏನು ದಟ್ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಇವತ್ತಿನ ಅಸೈನ್ಮೆಂಟ್ ಏನಂತಂದ್ರೆ ನಿಮಗೆ ಯು ಹ್ಯಾವ್ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಎಲಿಮೆಂಟ್ ವಿತ್ ಅಟಮಿಕ್ ನಂಬರ್ 24 ದಟ್ ಈಸ್ ಕ್ರೋಮಿಯಂ ಹಾಗೂ ವಿತ್ ಅಟಮಿಕ್ ನಂಬರ್ 29 ದಟ್ ಈಸ್ ಕಾಪರ್. ಸೊ ವಿದ್ಯಾರ್ಥಿಗಳೇ, ಸೊ ಇವೆರಡು ಅಸೈನ್ಮೆಂಟ್ ನೀವು ಸಾಲ್ವ್ ಮಾಡಿ ನನಗೆ ರಿಪ್ಲೈ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಡಿಸ್ಕಸ್ ವಿತ್ ದಿಸ್ ಆ್ಯಂಡ್ ಇಫ್ ಪಾಸಿಬಲ್ ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ನೆಕ್ಸ್ಟ್ ಚಾಪ್ಟರ್ ಒಂದು ಹೊಸ ಚಾಪ್ಟರ್ ಶುರು ಮಾಡೋಣಂತ ವಿಚ್ ಇಸ್ ದೇರ್ ಇನ್ ಯುವರ್ ಫಸ್ಟ್ ಇಯರ್ ಸಿಲೆಬಸ್. ಸೊ ನಾಳೆಗೆ ಅಥವಾ ಇವತ್ತಿಗೆ ಬ್ರಿಡ್ಜ್ ಕೋರ್ಸ್ನ ಸ್ಟಾಪ್ ಮಾಡಿ ವಿಲ್ ಗೋ ಫಾರ್ ದ ಚಾಪ್ಟರ್ ಡಿಸ್ಕಷನ್. ರೈಟ್? ಸೊ ಬಹಳಷ್ಟು ಗ್ಯಾಪ್ ಮಾಡೋದು ಬೇಡ ಇನ್ನು. ಸೊ ವಿಲ್ ಸ್ಟಾರ್ಟ್ ಡೈರೆಕ್ಟ್ಲಿ ವಿತ್ ದ ಚಾಪ್ಟರ್. ಸೊ ಯಾವ ಚಾಪ್ಟರ್ ಏನನ್ನೋದು ಟುಮಾರೋ ಐ ಟೆಲ್ ಯು ಡೈರೆಕ್ಟ್ಲಿ. ಸೊ ರೆಡಿ ಆಗಿರ್ರಿ. ಸೊ ನೋಟ್ಸ್ ಕೂಡ ನೀವು ಮಾಡ್ಕೊತಾ ಇರ್ರಿ. ಸೊ ನಾವು ನಿಮ್ಗೆ ನೋಟ್ಸ್ ಕೊಡ್ತೀವಿ, ಬಟ್ ಅದ್ರ ತಕ್ಕಂಗೆ ಅಲ್ಲಿ ತನಕ ನೀವು ಯು ಕ್ಯಾನ್ ರೈಟ್ ಯುವರ್ ಓನ್ ನೋಟ್ಸ್. ಸೊ ಇದು ಅಸೈನ್ಮೆಂಟ್ ಇವತ್ತಿಂದು. ಸೊ ಇನ್ನು ನಾಳಿನ ಕ್ಲಾಸಲ್ಲಿ ಸೊ ನಿಮಗೆ ವಿಲ್ ಸ್ಟಾರ್ಟ್ ವಿತ್ ದ ನ್ಯೂ ಚಾಪ್ಟರ್. ಇದ್ರ ಅಸೈನ್ಮೆಂಟ್ನ ರಿಪ್ಲೈ ಮಾಡಿ ವಿದ್ಯಾರ್ಥಿಗಳೇ. ಸೊ ಏನದ ಎಕ್ಸೆಪ್ಷನಲ್ ಕೇಸು ದಟ್ ವಿಲ್ ಸ್ಟಡಿ ಇನ್ ದ ಟುಮಾರೋಸ್ ಕ್ಲಾಸ್ ಆಲ್ಸೋ. ಇನ್ನು ಪ್ರತಿ ಸಲ ಹೇಳುವಾಗೆ ನಾನು ವೀಡಿಯೋಸ್ನ ನಿಮ್ಗೆ ಲಿಂಕ್ ಕಳಿಸಿದಾಗ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಾನು ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಡೈರೆಕ್ಟು ಮೆಸೇಜ್ ಬರುತ್ತೆ. ಹೋಪ್ ವಿತ್ ದಿಸ್ ವಿಲ್ ಎಂಡ್ ಅಪ್ ವಿತ್ ಟುಡೇಸ್ ಸೆಷನ್. ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.